ದನಗಳ ಶೆಡ್ಡು ಕೇಳಿ ಗ್ರಾಮ ಪಂಚಾಯಿತಿಗೆ ಬಂತು ಎಮ್ಮೆ. ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ವಿರುದ್ಧ ಸ್ಥಳೀಯರ ಆಕ್ರೋಶ. ಹೌದು, ದನಗಳ ಶೆಡ್ಡು ನಿರ್ಮಾಣದಲ್ಲಿ ಗೊಂದಲ ಉಂಟಾಗಿದ್ದು, ದನಗಳ ಶೆಡ್ಡು ನಿರ್ಮಾಣಕ್ಕಾಗಿ ಅರ್ಜಿ ನೀಡಿ ಬೇಸತ್ತ ಜನರು ಇಂದು ಗ್ರಾಮ ಪಂಚಾಯಿತಿಗೆ ಎಮ್ಮೆ ತಂದು ಕಟ್ಟುವ ಮೂಲಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. 2024ರಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ 134 ಮಂಜೂರಾಗಿದ್ದ ದನಗಳ ಶೆಡ್ಡು ರದ್ದು ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆ ಬಗೆಹರಿಸುವಂತೆ ಪಟ್ಟು ಹಿಡಿದಿದ್ದು, ರೈತರ ಹಲವು ಬಾರಿ ದನಗಳ ಶೆಡ್ಡಿಗಾಗಿ ಅರ್ಜಿ ನೀಡಿದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಟೊಳ್ಳು ಭರವಸೆ ನೀಡಿ ಜಾರಿಕೊಂಡಿದ್ದಾರೆ ಅಂತ ಆರೋಪಗಳು ಕೇಳಿಬಂದಿವೆ. ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ ಶಂಕರ್ ಶಾಸ್ತ್ರಿ ಎಡವಟ್ಟಿನಿಂದ ಈ ಗೊಂದಲ ಸೃಷ್ಟಿಯಾಗಿದೆ ಅಂತ ಅಭಿವೃದ್ಧಿ ಅಧಿಕಾರಿ ದರೆಪ ತಗಲಿ ಗಂಭೀರ ಆರೋಪ ಮಾಡಿದ್ದಾರೆ. ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಡುವೆ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದು, ಶೆಡ್ಡು ನಿರ್ಮಾಣಕ್ಕಾಗಿ ಜನರು ಗ್ರಾಮ ಪಂಚಾಯಿತಿಗೆ ಅಲೆದಾಡಿ ಬೇಸತ್ತಿದ್ದಾರೆ. ಈ ಸಮಸ್ಯೆಯ ಬಗ್ಗೆ ಅಭಿವೃದ್ಧಿ ಅಧಿಕಾರಿ ದರೆಪ ತಗಲಿ ಇವರನ್ನು ಸಂಪರ್ಕಿಸಲಾಗಿ ನಾವು ಜನರ ಕೊಟ್ಟ ಅರ್ಜಿಯನ್ನು ತೆಗೆದುಕೊಂಡು ಅನುಮೋದನೆಗೆ ಕಳಿಸಿದ್ದು, ಪಂಚಾಯತ್ ರಾಜ್ ಇಂಜಿನಿಯರ್ ಶಂಕರ ಶಾಸ್ತ್ರಿ ಇದರಲ್ಲಿ ನಿರ್ಲಕ್ಷ್ಯ ತಾಳಿದ್ದಾರೆ ಅಂತ ಹೇಳುವ ಮೂಲಕ ಪಿಡಿಒ ಸಾಹೇಬರು ಜಾರಿಕೊಂಡಿದ್ದಾರೆ. ಮತ್ತು ಇವತ್ತು ನಾವು ಪದರಿಂದ ಒಂದು ಸಾಲ ತೆಗೆಲ್ಲ ಮಾಡಿದೀವಲ್ಲ ಥರದ ಅದ್ರ ದುಡ್ಡು ಈ ಸರ್ಕಾರದಾಗ ಅನುದಾನಲಿಕ್ಕೆ ರೈತರಿಗೆ ಮೋಸ ಮಾಡೋದಕ್ಕೆ ನಮ್ಗೆ ದುಡ್ಡಿಲ್ಲ, ನೀವು ಏನೋ ನಮಗೆ ಮಾಡಕ್ಕೆ ಹೋಗ್ಬಾರ್ದು, ಮತ್ತು ನಿಮ್ಮ ದುಡ್ಡು ಬಂದಾಗ ಮಾಡಕ್ಕೆ ಹೇಳಬೇಕು. ಅದು ಸಲುವಾಗಿ ನೀವು ಮಾಡಕ್ಕೆ ಹಚ್ತಾರೋ ಮತ್ತು ಹಿಂಗೆ ಲ್ಯಾಪ್ಸ್ ಆಗ್ಯಾವ ಅಂತ ಹೇಳ್ಬಿಡ್ತಾರೋ. ಅದು ನಾವು ಐತಲ್ಲ ಮತ್ತು ಯಾವಂದ್ರೆ ಬೆಳಂಕಿ ಬೆಳೂರು ಈ ಕಡೆಲ್ಲ ಮತ್ತು ದುಡ್ಕೊತ ಹೋಗ್ಬೇಕು, ಅವ್ರು ಸಾಲ ಕೊಟ್ಟು ತೋರಿಸ್ಬೇಕು. ಆಗಿತ್ತು ಅಂತ ಹೇಳ್ತಾರೋ ನೀವು ಅಧ್ಯಕ್ಷ ಮೆಂಬರ್ ಹೇಳಿ ನಂಗೆ ಲ್ಯಾಪ್ಸ್ ಆಗಿದ್ದು ಅಂತಂದ. ಲ್ಯಾಪ್ಸ್ ಆಗಿದ್ದ ಪ್ಲ್ಯಾನ್ ನಂಗೆ ಹೆಂಗೆ ಗೊತ್ತಿಲ್ಲಪ್ಪ ಅಂತ ನೀ ಲಿಸ್ಟ್ ತೋರಿಸಿ ನಂಗೆ ಹಿಂಗೇನೆ ನಾನು ಕೇಳೋಣ ಪಂಚಾಯತಿ ಹೋಗಿ ಏನಂತಾರೆ ಕೇಳೋಣ ನಾನು ಪಂಚಾಯತಿ ಬಂದಿವಿ. ಇವತ್ತು ರೈತರಿಗೆ ಅಪ್ರೂವ್ ಆಗಿದ್ದು ಸೇಡ್ಗಳು ಅವ್ರದ್ದು NMR ಹಾಕಿತ್ತು, ಅದನ್ನು ಜೀರೋ ಮಾಡಿದ್ದಾರೆ. ಆ ಬಿಲ್ ಬಂದಿಲ್ಲ, ಈಗ ಲ್ಯಾಪ್ಸ್ ಆಗಿದೆ ಅಂತ ಹೇಳಕತ್ತಿದ್ದಾರೆ. ಅದಕ್ಕೆ ಫೈಲ್ ರೆಡಿ ಮಾಡಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ಅವರು ಇಲ್ಲಿ ಅವರು ತೋರಿಸಿದ್ದಾರೆ, ಬಿಲ್ ಹಾಕಿದ್ದು ಸಹಿತ ಇದೆ ರೈತರಿಗೆ. ಈ ರೈತರಿಗೆ ಏನು ಮಾಡಿದಾರೆ, ಮಂಜೂರಿಗೆ ಯಾವ ಅಪ್ರೂವ್ಗೆ ಅವನನ್ನು ಅವರು ಕಟ್ಕೊಂಡಿದ್ದಾರೆ, ಸಾಲ ಮಾಡಿ ಅಲ್ಲಿ ಮಾಡಿದ್ರೆ ಕಟ್ಕೊಂಡಿದ್ದಾರೆ. ಅವ್ರ ಬಿಲ್ ಬರೋದ ಅವ್ರು ಅದೇನೇ ಕಳೀತಾರೆ, ಕಳಿಬೇಕಂತ ಹೇಳಿ. ಈಗ ಅವರು ಲ್ಯಾಪ್ಸ್ ಆಗಿದಾವ ಅಂದ್ರೆ ಅವ್ರು ಏನು ಹೆಂಗೆ ಕಳೀರಿ, ಅವ್ರ ದನಗಳು ಕಟ್ಲಾಕ ಆಸರೆ ಆಯ್ತು ರೀ, ಅವ್ರು ಸ್ವಂತ ಮಾಡ್ಕೊಂಡ್ರು. ಅವರು ಈ ಸರ್ಕಾರದಿಂದ ಬಂದಂತ ಅನುದಾನ ಏನೋ ಇವ್ರಿಗೆ ಮುಟ್ಟಿಲ್ರಿ, ಅದು ಮುಟ್ಟಬೇಕ್ರಿ. ಈಗ ಲ್ಯಾಬ್ಸ್ ಆಗೈತೆ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕ್ರಿ, ಯಾರಿಗೆ ಕೇಳ್ಬೇಕ್ರಿ? ಎಷ್ಟು ಕೊಟ್ಟಿಲ್ರಿ, ಅವರು ಕೊಟ್ಟಿಲ್ಲ. ಪಂಚಾಯತ್ ಸದಸ್ಯರು ನಮ್ಮ ಹೆಣ್ಮಕ್ಳಿದ್ದಾರೆ, ನಾವು ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ನಮಗೇನು ಕೇಳಬೇಡ್ರಿ ನೀವು ಅಂತ ನಮಗೆ ಅಧಿಕಾರಿ ಇಲ್ಲ ಅಂತ ಅವ್ರು ಅಂತಾರೆ. ನಾವು ಕೇಳೋದಿಲ್ಲ. ಆದ್ರೆ ಇಲ್ಲಿ ಅಧ್ಯಕ್ಷರು ಸಹಿತ ಡೂಪ್ಲಿಕೇಟ್ ಇದಾರೆ, ಅವರೇ ಕಾರ್ಬಾರ್ ನಡೆಸ್ತಾರೆ. ನಮ್ಮದು ನಡೆಯಂಗಿಲ್ಲ ಆದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತೈತ್ರಿ. ಮಹಿಳಾ ಅಧ್ಯಕ್ಷರು ಇದ್ದಾರೆ, ಅಲ್ಲಿ ಜೇಮ್ಸ್ ಬಂದ್ ಕಿಶನ್ ಕಾರ್ಬಾರ್ ಮಾಡ್ತಾರೆ. ನಮ್ಮ ಬಿಲ್ಗಳು ಲ್ಯಾಪ್ಸ್ ಮಾಡಿದ್ದಾರೆ. ಅದಕ್ಕೆ ನಮ್ಗೆ ಒಂದು ಸಿಟ್ಟು ಬಂದ್ ಕಿಶನ್ ನಾವು ದನಗಳಲ್ಲಿ ತಂದು ಕಟ್ಟಿದ್ದೀವಿ. ನಮಗೆ ಬರ್ಬೇಕ್ರಿ ಕೆಲಸ ಎಲ್ಲ ರೈತರಿಗೆ ಫಲಾನುಭವಿ ಬೆಳೆಗೆ ಬೇಕಾದ ಬಿಲ್ ಅವ್ರಿಗೆ ಸಿಗಬೇಕಾದ್ರೆ ಹಾಕಿದ ಬಳಿಕ ಇಂಜಿನಿಯರ್ ಸೇವ್ ಮಾಡೋದಿದ್ದು ಸೇವ್ ಮಾಡಿಲ್ಲ. 130 ಅದ್ರೊಳಗೆ ನಾವು ಎಷ್ಟು NMR ಹಾಕಿದ್ವಿ ಟೋಟಲ್ 5. ಅದ ಪ್ಲಾನ ಲೇಟಾಗಿ ಬರ್ತದೆ. ಎಲ್ಲಿಂದ ಮುಂದೆ ಇವು ಬರುವಂದ ಒಂದು 4 ದಿವಸ ಜಾತ್ರೆ ಕೈ ಸುಟ್ಟಿ ಮಾಡಿದ. ಈಗ ಇಂಜಿನಿಯರ್ಗಳು ಕೆಲಸ ಮತ್ತೆ ಇನ್ನು ಹೆಂಗ್ರಿ ಎಮ್ಮೆ ಕಟ್ಟಾರ ಅವ್ರಿಗೆ ಮಾಡಿಸ ಕೊಡ್ತೀವಿ ತಂದಿದ್ದೀವಿ ರೀ. ಮನೆ ಎಲ್ಲ ನಾವಾದ್ರೂ ಎಲ್ಲ ಮೀಟಿಂಗ್ದಾಗ ಅದೇ ಹೇಳ್ತೀವಿ ಸರ. 30-40 ಮಂದಿ ಊಟ ಕಟ್ಟ್ಯಾರು, ಕಟ್ಸಿದ್ವಿ ಅವ್ರ ಕಡೆ, ಮತ್ತು ಅದನ್ನ ಬಿಲ್ ಕೊಡ್ಬೇಕಾಗಿತ್ತು ಅಂತ ನಾವು ಅವ್ರಿಗೆ ಆದ್ರೂ ಮಾತಾಡಿದ್ರಿ. Yeah.